ಇವಾಗ ತುಮಕೂರಿನಲ್ಲೇ ವರ್ಲ್ಡ್ ಫೇಮಸ್ ಆಗಿರೋ ಧೀರಜ್ ಕುಮಾರ್ ಅವರು ಕಚ್ಚಾ ಗೊತ್ತಿನ ವಿಡಿಯೋ ಮಾಡ್ತಿದ್ದಾರೆ. ನಮಸ್ಕಾರ 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 ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಹೇಳಪ್ಪ, ನಮ್ಮ ನಂದಿ ಲವ್ ಸ್ಟೋರಿ ಹೇಳ್ತಾನಂತೆ. ಹೇಳು ಹೇಳು ಹೇಳು, ಬಾ 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 ಬಾ. ಏನ್ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ನಾನು ಕಾರಲ್ಲಿ ಮಂಗಳೂರು ನನ್ನ ಫ್ರೆಂಡ್ ಮದುವೆ ಹೋಗ್ತಿದ್ದೆ. ಓಕೆ. ಸ್ವಾತಿ ಅಂತ ನನ್ನ ಗರ್ಲ್ ಫ್ರೆಂಡ್ ಇದ್ಲು. ಸಿಕ್ಬಿಟ್ಲು. ಓಕೆ. ಬ್ರೇಕಪ್ ಆಗ್ಬಿಟ್ಟಿತ್ತು ನಮ್ಗೆ. ಓಕೆ. ಅವಳು ಅದೇ ಮದುವೆಗೆ ಹೋಗ್ತಿದ್ದಾಳೆ. ಓಕೆ. ಮತ್ತೆ ಮತ್ತೆ ಕ್ವಾಟ್ಲೆ ಬರೇ ಇಂತವೇ. ಅಜ್ಜಿ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಮಳೆ ಬಂದ್ಬಿಡ್ತು. ಓಕೆ. ಮಳೆ ನಿಲ್ತು, ಅಜ್ಜಿ ಮಾತೇ ನಿಲ್ಲಿಸ್ಲಿಲ್ಲ. ಓಕೆ. ಅದಾದ್ಮೇಲೆ ಮಾತಾಡಿಸ್ದೆ. ಆಮೇಲೆ ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ಎಷ್ಟೊಂದು ದಿವಸ ಆದಮೇಲೆ ಒಂದು ವ್ಲಾಗ್ ಆಗ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ, ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಎನ್ ನಂಬರ್ ಆಫ್ ರೀಸನ್ಸ್. ಬಟ್ ಇವತ್ತು ಐ ವಿತ್ ಮೈ ಬ್ಲಾಗರ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಎ ಫ್ರೆಶ್ ಲೊಕೇಶನ್ ವಿಚ್ ಇಸ್ ಆಲ್ಮೋಸ್ಟ್ 65 ಕಿಲೋಮೀಟರ್ಸ್ ಫ್ರಮ್ ತುಮಕೂರು. ಅದ್ರ ಹೆಸರು ಇಷ್ಟೊತ್ತಿಗೆ ನಿಮಗೆ ಕ್ಯಾಪ್ಷನ್ಸಲ್ಲಿ ಗೊತ್ತಾಗಿರುತ್ತೆ, ಬಿದಿರುಕಟ್ಟೆ ಅಂತ. ಸ್ವರ್ಣದುರ್ಗ ಹಿಲ್ಸ್ ಹತ್ರದಲ್ಲೇ ಇದೆ. ತುಂಬ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ನು. ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಹೋಗೋದು, ಹೆಂಗೆ ಹೋಗೋದು ಆ್ಯಂಡ್ ಏನೇನು ಮಸ್ತಿ ಮಾಡ್ತೀವಿ ಅಂತ. ನಾವು ತುಮಕೂರನ್ನ ಆಲ್ಮೋಸ್ಟ್ 6 o'clock ಬಿಟ್ಟಿದ್ವಿ. ನಾವು aranyavihar.com ವೆಬ್ಸೈಟಿಂದ 9 o'clock ಸ್ಲಾಟ್ನ ತೊಗೊಂಡಿದ್ವಿ. ಸೊ 9 o'clock ಅಷ್ಟೊತ್ತಿಗೆ ನಾವು ಅಲ್ಲಿ ಮಾಗಡಿ ರೀಚ್ ಆಗಬೇಕಿತ್ತು. ಹಂಗೇ ಬ್ರೇಕ್ಫಾಸ್ಟ್ ತಿನ್ನಬೇಕಿತ್ತು ಬಿಕಾಸ್ ತಿಂದಲೇ ಹತ್ತಕ್ಕಾಗಲ್ಲ ಅಲ್ವಾ. ಸೊ ಬ್ರೇಕ್ಫಾಸ್ಟ್ ತಿನ್ನಕ್ಕಂತ ಮಾಗಡಿಲೂ ಸ್ಟಾಪ್ ತೊಗೊಂಡ್ವಿ. ನೋಡಿ, ಇವತ್ತು ನಂದಿ, ಇವರು ಅನ್ಪ್ಲಗ್ಗು, ಮಮತಾ ಆ್ಯಂಡ್ ಜಯಂತ್ ಬ್ರೋ, ಇಷ್ಟು ಜನ ಇವಾಗ ಗೂಗಲ್ನಲ್ಲಿ ಹೋಗಿ ಗುಡ್ಡ ಸರ್ಚ್ ಮಾಡಿ ಸಚ್ಚಿಫ ನಂದಿದ್ದೆ ಬಿಡು. ಸೊ ನಾನು ಹೇಳಿದ್ನಲ್ಲ, ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಒಂದು 6 o'clock. ಇಲ್ಲ, ಅದೇ ಟೆಸ್ಟ್ ಅಂತಿಲ್ಲ. ಸೊ ಅದೇ ನಾವು ದಾಬಸ್ಪೇಟೆ, ಶಿವಗಂಗೆ ಹಾಸಿ ಮಾಗಡಿಗೆ ಬಂದಿದ್ದೀವಿ. ಮಾಗಡಿಲಿ ಇಲ್ಲಿ ಒಬ್ರು ಹೇಳಿದ್ರು ಚೆನ್ನಾಗಿರುತ್ತೆ ಇಡ್ಲಿ ಅಂತ. ಸೊ ಗೈಸ್, ಇಗ್ನೋರ್. ನನ್ನ ಫ್ರೆಂಡ್ಸ್ ಎಲ್ಲರೂ ಹಿಂಗೇನೆ ಸೈಕೋಗಳು ಸ್ವಲ್ಪ. ಅದೇ ಅವ್ರು ಬಂದು ಇಡ್ಲಿ ಹೋಟ್ಲು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಐ ಹ್ಯಾವ್ ಕಮ್ ಟು ಟೇಸ್ಟ್ ನ್ಯೂ ಇಡ್ಲಿ ಹೋಟೆಲ್. ಲೆಟ್ಸ್ ಸಿ. ಓಕೆನಾ? ಹೆಸರೇನು ಅಂತ ಹೇಳಿದ್ರಿ? ಕುಂಬಾರ್ ಹೋಟ್ಲು. ಇದು ಅಡ್ರೆಸ್ ಏನಾದರೂ ಗೊತ್ತಾ ನೀಟಾಗಿ? ಮಾಗಡಿ ಮೇನ್ ಮಾರ್ಕೆಟ್ ಹತ್ರ ಬರುತ್ತೆ ಗೈಸ್. ಮಾಗಡಿ MLA ಒಂದು ಸಲ್ಯೂಟು. ಇಲ್ಲಿನ ಫುಡ್ ರಿವ್ಯೂನ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ರೀಲ್ಸ್ ಫಾರ್ಮೆಟಲ್ಲಿ ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಬ್ಯೂಟಿಫುಲ್. ಏನ್ ಬ್ರೋ ಬ್ಯಾಕ್ಗ್ರೌಂಡ್ BGM ಎಲ್ಲ ಹಾಕ್ತಿದ್ದೆ ನಮ್ಗೆ. ಇಡ್ಲಿ ಅಂತೂ ಸಕ್ಕದಾಗಿತ್ತು. ಇಡ್ಲಿ ತಿನ್ಕೊಂಡು ಅಲ್ಲಿಂದ ಜಸ್ಟ್ ½ an hour ಡ್ರೈವ್ ಅಷ್ಟೇ ಇದ್ದಿದ್ದು. ಸೊ ಬೈಕ್ ಎತ್ಕೊಂಡು ನಾವು ಅಲ್ಲಿಂದ ಬೇಗನೆ ಹೋದ್ವಿ. ನಿಜ ಹೇಳ್ಬೇಕಂದ್ರೆ ಹೋಗೋವೆ ತುಂಬ ಚೆನ್ನಾಗಿತ್ತು. ತುಮಕೂರಿನ ದೇವರಾಯನದುರ್ಗ ಹಿಲ್ಸ್ ನಾಮಚಿನ್ಮೆ ಹತ್ರ ಹೋಗ್ತಿದ್ದೀವಿ ಅಂತ ಅನಿಸ್ತು. ಸಕ್ಕದಾಗಿತ್ತು. ರೈಡ್ ಅಂತೂ ಸೂಪರಾಗಾಯಿತು. ಸ್ಪೀಡಾಗಿ ಗಾಡಿ ಡ್ರೈವ್ ಮಾಡಿಕೊಂಡು ನಾವು ಸಾವಂತದುರ್ಗ ಮೀಸಲು ಅರಣ್ಯ ಎಂಟ್ರೆನ್ಸ್ ಗೇಟಿಗೆ ಬಂದ್ವಿ. ರಿಸರ್ವ್ ಫಾರೆಸ್ಟ್ ಆಗಿದ್ರಿಂದ ಇಲ್ಲಿಗೆ ಎಂಟ್ರಿ ನೀವು ಪರ್ಮಿಷನ್ ಇಲ್ದಲೆ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಟ್ರಕ್ ಅಂತೂ ನೀವು ಮುಂದೆ ಹೋಗೋಕ್ಕೆ ಆಗಲ್ಲ. ಈ ಮೇನ್ ಎಂಟ್ರೆನ್ಸ್ ಪಾಯಿಂಟಿಂದ ಟ್ರಕ್ ಬೇಸ್ ಪಾಯಿಂಟು 500 ಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅಲ್ಲಿಂದ ನಾವು ಬೇಸ್ ಪಾಯಿಂಟಿಗೆ ಹೋದ್ವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಗೈಡ್ ಅಂತೂ ಮೊದಲೇ ಅಸೈನ್ ಆಗಿದ್ರು. ಟ್ರಕ್ ಸ್ಟಾರ್ಟ್ ಆಗೋ ಆಲ್ಮೋಸ್ಟ್ 1 hour ಮುಂಚೆ 8 o'clock ಹಂಗೆ ಕಾಲ್ ಮಾಡಿ ನಮಗೆ ಲೊಕೇಶನ್ಗೆ ಬರೋಕ್ಕೆ ಕೂಡ ಹೇಳಿದರು. ಸೊ ನಾವು ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಈಗ ಈಗ ನಾವು ಟ್ರಕ್ಕಿಂಗ್ ಬೇಸ್ ಪಾಯಿಂಟಿಗೆ ಬಂದಿದ್ದೀವಿ ಆ್ಯಂಡ್ ವಿ ಆರ್ ಲಿಟ್ರಲಿ ವೇಟಿಂಗ್ ಫಾರ್ ದ ಗೈಡ್ ಬಂದ ತಕ್ಷಣನೇ ವಿಲ್ ಸ್ಟಾರ್ಟ್ ಟು ಹೈಕ್. ಕರ್ಕೊಂಬರ್ತಾನೆ ಆರಾಮಾಗಿ. ಸೊ ವೇಟಿಂಗ್ ಸೀನ್ಸ್
ಕೇಳಿಸ್ಕೊಂಡ್ರೆ ಸ್ಟಾರ್ಟ್ ಆಗೋದು ಕೆಂಪೇಗೌಡ ವನಧಾಮ. ಕೆಂಪೇಗೌಡ ಪಾರ್ಕ್ ಇಂದ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಲಗೇಜ್ ಇಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಗಿರೋದು ಗೈಡ್ ಜೊತೆಗೆ. ವೀಕ್ ಡೇಸಲ್ಲಿ ಅಲ್ಲಿ ಬರ್ದಿರೋದು ಅಡಲ್ಟ್ಸಿಗೆ 300 ಆ್ಯಂಡ್ ಚಿಲ್ಡ್ರನ್ಸಿಗೆ 200, ವೀಕೆಂಡಲ್ಲಿ 400 200 100 ರೂಪೀಸ್ ಡಿಫ್ರೆನ್ಸು. ಆ್ಯಂಡ್ ನಾವು ಬಂದಿರೋದು ವೀಕ್ ಡೇ ಆಗಿದ್ರಿಂದ 300 ರೂಪೀಸ್ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ನಾವು ಕಾರು ಅಥವಾ ಬೈಕ್ಸ್ ಪಾರ್ಕ್ ಮಾಡ್ತೀವಲ್ಲ ಅದೇ ಪಾರ್ಕಲ್ಲಿ ಇಲ್ಲಿ ವಾಶ್ರೂಮ್ಸು ಇದೆ, ಮೇಲ್ ಆ್ಯಂಡ್ ಫೀಮೇಲ್ ಇಬ್ರಿಗೂ ಇದೆ, ಚೇಂಜಿಂಗ್ ರೂಮ್ಸು ಇದೆ. ಸೊ ಇದು ಒನ್ ವರಿ ಆರಾಮ್ಸೆ ವಾಶ್ರೂಮ್ ಹೋಗ್ಬೇಕಂದ್ರೆ ಯು ಕ್ಯಾನ್ ಗೋ ಹಿಯರ್. ಸರ್ ನಿಮ್ಮ ಹೆಸರೇನು ಆ್ಯಕ್ಚುಲಿ? ಶಿವಕುಮಾರ್ ಅಂತನಾ? ಓಕೆ. ಎಷ್ಟು ವರ್ಷದಿಂದ ಇಲ್ಲಿ ಟ್ರಕ್ ಗೈಡಾಗಿ ವರ್ಕ್ ಮಾಡಿ? ಎಷ್ಟು? 2 ಇಯರ್ಸಿಂದ. ಮುಂಚೆ ಅಂದರೆ ಟ್ರಕ್ ಗೈಡ್ ಆಗೇ ಇದ್ರೆ ಅಥವಾ ಬೇರೆ ಕಡೆನಾ? ಬೇರೆ ನಮ್ಮ ಹುಡುಗರೆಲ್ಲ ಇದ್ರು, ನಾವು ಜಾಯ್ನ್ ಆಗಿ 2 ವರ್ಷ ಆಯ್ತು. ಓಕೆ ಓಕೆ ಓಕೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಇದು ಹೈಕು? ಸರ್ ಇದು ಅಪ್ ಆ್ಯಂಡ್ ಡೌನ್ 4 ಕಿಲೋಮೀಟರ್ ಆಗುತ್ತೆ ಸರ್. ಅಪ್ ಆ್ಯಂಡ್ ಡೌನ್ 4. ಎಷ್ಟೊತ್ತಿಗೆ ಮುಗಿಬೋದು? ಎಷ್ಟು ಟೈಮ್ ತೊಗೊಂಡಿದ್ನ? ಮಿನಿಮಮ್ 3 ಅವರ್ ಹೋಗಿ ಬರೋದಕ್ಕೆಲ್ಲ. ಓಕೆ. ಅದ್ರ ಮೇಲೆ ಇದು ಮಾಡೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಓಕೆ. ಬೇಗ ಬರೋರು ಇರ್ತಾರೆ. ಹಾಂ ಹಾಂ ಹಾಂ. ಆ್ಯಂಡ್ ಆಲ್ಸೋ ಇದು ಮೀಡಿಯಮ್ ಲೆವೆಲ್ಲ ಯಾವ ಥರ ಇದು? ಸರ್ ಫ್ಯಾಮಿಲಿ ಟ್ರಕ್ ಅಂತಾನೆ ಇದಕ್ಕೆ ಹೆಸರು, ಯಾಕೆಂದ್ರೆ ಮಕ್ಕಳು ಏಜ್ ಆದವರು ಎಲ್ಲರೂ ಹೋಗ್ಬೋದು ಈಸಿಯಾಗಿ. ಅದಕ್ಕೆ ಫ್ಯಾಮಿಲಿ ಟ್ರಕ್ ಅಂತಾನೆ ಇದಕ್ಕೆ ಫೇಮಸ್ ಆಗಿದೆ ಸರ್. ಸೊ ಈಸಿ ಟ್ರಕ್ ಅದು? ಈಸಿ ಟ್ರಕ್ ಸರ್. ಓಕೆ ಡಿಫಿಕಲ್ಟ್ ಅಲ್ಲ. ಓಕೆ. ಕರಡಿ, ಕಾಡು ಪ್ರಾಣಿ ಆ ಥರದ್ದು ಏನಾದರೂ ಇದೆಯಾ? ಸರ್ ಕರಡಿ, ಚಿರತೆ ಎಲ್ಲ ಇದೆ. ಓಕೆ. ಅದೆಲ್ಲ ಆಕಸ್ಮಿಕ ಸರ್ ನಮಗೆ ಕಾಣೋದು. ಓಕೆ. ರಾತ್ರಿ ಸಂಚಾರ. ಏನಾದರೂ ಇನ್ಸಿಡೆಂಟ್ ಆಗಿರೋದಿದೆಯಾ ಇಲ್ಲಿ? ಆ ಜನಕ್ಕೆ ತೊಂದರೆ ಆಗಿರೋದು ಯಾವುದೂ ಇಲ್ಲ ಸರ್. ಅಂದ್ರೆ ಚಿರತೆ, ಕುರಿ, ಮೇಕೆ, ಜಾನುವಾರುಗಳು ಮೇಸಕ್ಕೆ ಹೋಗ್ತಾರೆ. ಓಕೆ ಓಕೆ ಓಕೆ. ಅವಾಗ ಹಿಡಿದಿರೋದು ಇನ್ಸಿಡೆಂಟ್ ಹಳ್ಳಿಯವ್ರಿಗೆ. ಓಕೆ, ನೈಸ್. ಫ್ಯಾಮಿಲಿ ಟ್ರಕ್ಕು, ಆರಾಮಾಗಿ ಎಲ್ಲರೂ ಬರ್ಬೋದು ಇಲ್ಲಿ, ಬುಕಿಂಗ್ಸ್ ಮಾಡಬೇಕಷ್ಟೆ. ಆಕ್ಚುಲಿ ಲುಕ್ ಎಟ್ ದಿಸ್ ಸ್ಪೈಡರ್, ಎಷ್ಟು ದೊಡ್ಡದಾಗಿದೆ. ಸರ್ ಯಾವ ಬೆಟ್ಟ ಅದು? ಬಿಳಿ ಗುಡ್ಡ, ಅದಕ್ಕೆ ಆ ಕಡೆ ಕರಿಗುಡ್ಡ. ಓಕೆ. ಈ ಬಿಳಿ ಗುಡ್ಡದಲ್ಲಿ ಇರೋದು ಗಣೇಶ. ಹಾ, ಅದು ವರ್ಷಕ್ಕೆ 1 ದಿವಸ. ಇದು ಗಣೇಶ ಕಂಡಂಗೆ ಕಾಣ್ತಿದ್ಯಲ್ಲ, ಕಣ್ಣು ಮೂಗು ಹಿಂಗ್ ಫುಲ್ ಕ್ಯಾಂಪೇನಿಂಗ್ ಇದೆಯಾ? ಇವಾಗಿಲ್ಲ ಸರ್, ಈಗಿಲ್ಲ ಅಲ್ಲ? ಓಕೆ ಹಿಂದೆ ಓಕೆ. ಇತ್ತು. ಸ್ಕೂಲ್ ಗ್ರೂಪ್ ಅವರೆಲ್ಲ ಉಡ್ಡಿ ಅಡ್ವೆಂಚರ್ ಅಂತ. ಈ ಪಾರ್ಕ್ ಆದ್ಮೇಲೆ ಬಿದ್ರುಕಟ್ಟೆ ಲೇಕ್ ಸಿಗುತ್ತೆ, ಅದರಿಂದಾನೇ ಈ ಟ್ರಕ್ಕಿಗೆ ಬಿದ್ರುಕಟ್ಟೆ ಅಂತ ಹೆಸರು ಬಂತು. ಅಯ್ಯೋ, ಇಲ್ಲಿ ತಂತಿ ಬೇರೆ ಇದೆ. ದಿಸ್ ಇಸ್ ಎಲೆಕ್ಟ್ರೋಕ್ಯೂಟೆಡ್ ಅಲ್ಲ? ಐ ಥಿಂಕ್ ಸೊ. ನೋಡ್ಕೊಂಡು ಹೋಗ್ಬೇಕು. ಒಬ್ಬ ಕೋತಿ ಇದ್ದಂಗೆ ಇದಾನೆ, ಆಯ್ತಾ? ಕೋತಿ ಕೆಲಸ, ಕಪ್ಪಿ ಕೆಲಸನೇ ಮಾಡೋದು. ಅಲ್ಲಿ ನೋಡಿ ಏನ್ ಮಾಡ್ತಿದ್ದಾನೆ. ಈಗ ನೀವು ನೋಡ್ತಿರೋ ಕೆರೆ ಹೆಸರು ಬಿದ್ರುಕಟ್ಟೆ ಕೆರೆ ಅಂತ. ಈ ಪಾಯಿಂಟ್ವರೆಗೂ ನೀವು 10 ರೂಪೀಸ್ ಪಾರ್ಕ್ ಎಂಟ್ರೆನ್ಸ್ ಫೀ ಕೊಟ್ಬಿಟ್ಟು ಬರ್ಬೋದು ನೋಡೋಕ್ಕಂತ. ಆ್ಯಂಡ್ ಟ್ರಕ್ ಮಾಡೋರ್ಗಂತೂ ಇದು ಫ್ರೀಯಾಗೆ ವ್ಯೂ ಸಿಗುತ್ತೆ, ಬಿಕಾಸ್ ನೀವು ಆಗಲೇ 300 400 ಕೊಟ್ಬಿಟ್ಟು ಬಂದಿರ್ತೀರಾ. ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡು ಹೋದರೆ ನಿಮಗೆ ಟ್ರಕ್ಕಿಂಗಿಂದ ಆ್ಯಕ್ಚುಯಲ್ ಟ್ರೈಲ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಆ್ಯಕ್ಚುಯಲ್ ಹೈಕ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 120 ಡಿಗ್ರಿ ಇನ್ಕ್ಲೈನ್ಡ್ ಆಗಿದೆ ಸರ್ಫೇಸು. ನೀವು ಇದನ್ನ ಟ್ರಕ್ ಮಾಡ್ಕೊಂಡು 700 ಮೀಟರ್ಸ್ ಮುಂದೆ ಹೋದರೆ ಫಸ್ಟ್ ಪಾಯಿಂಟ್ ಸಿಗುತ್ತೆ. ನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಬೆಟ್ಟದ ಮೇಲೆ ಜೇಬಲ್ಲಿ ಕೈಯು. ರೈಸ್ ಶೈನ್, ರೈಸ್ ಶೈನ್. ಆ್ಯಕ್ಚುಲಿ ಸಕ್ಕತ್ತಾಗಿದೆ ಇದು ಫ್ರೇಮ್. ಸರಳ ಸರಳ ಯಾವ್ದು ಸಾಂಗಿಲ್ಲ ಬ್ರೋ. ಸರಳ. ಈಗ ನಾವು ಬಂದಿರೋದು ಕೆಂಪಮ್ಮನ ಸೋನೆ ನೋಡಕ್ಕಂತ. ಇದು ಒಂದು ಪೆರಿನಿಯಲ್ ಲೇಕು, ಯಾವಾಗಲೂ ಇಲ್ಲಿ ನೀರು ತುಂಬೇ ಇರುತ್ತೆ.
ಟ್ರಕ್ ಸ್ಟಾರ್ಟ್ ಮಾಡಿದಾಗಿಂದ ಇದು ನಮ್ಮ ಮೊದಲನೇ ಪಾಯಿಂಟು. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಪಿಕ್ನಿಕ್ ಮಾಡ್ಬೋದು, ನೀಟಾಗಿ ಕೂತ್ಕೊಂಡು ತಿನ್ಲೂಬೋದು, ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಬ್ಯೂಟಿಫುಲ್ ಆಗಿರೋ ಲೇಕ್ ಇದೆ, ಗ್ರೀನ್, ಟ್ರ್ಯಾಂಕ್ಲಿನ್ ಗ್ರೀನ್, ಲೈಕ್ ಲಿಟ್ರಲಿ ಸೋ ಗುಡ್ ಆ್ಯಂಡ್ ಇವತ್ತಂತೂ ಜನನೂ ಇಲ್ಲ. ಐ ಆಮ್ ಸೇಯಿಂಗ್ ಯು ಒನ್ ಆಫ್ ದ ಬೆಸ್ಟ್ ಟ್ರಕ್ಕಿಂಗ್ ಪೀಸ್ಫುಲ್ ಸ್ಪಾಟ್ ಇದು, ಸಖತ್ತಾಗಿದೆ. ಈ ಬಿದ್ರುಕಟ್ಟೆ ಟ್ರಕ್ಕಿಂದ ಆಪೋಸಿಟಲ್ಲೇ ಸ್ಟ್ರೇಟಾಗಿ ನೀವು ಸಾವಂದುರ್ಗ ಹಿಲ್ಸ್ ಹಾಗೂ ಟ್ರಕ್ ಪಾತ್ನ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೈಸ್, ಒಂದ್ಸತಿ ಅಂದು ನೀವು ಬರಲೇಬೇಕು. ಫೋಟೋಸ್ ವಿಡಿಯೋಸ್ ಶೂಟ್ ಮಾಡೋಕ್ಕಂತೂ ಸೂಪರ್ ಆಗಿರೋ ಲೊಕೇಶನ್ ಇದು. ಪರವಾಗಿಲ್ಲ, ಸ್ಟೀಪ್ ಇದೆ. ಸೊ ನಾವುಗಳು ಫೋಟೋ ವೀಡಿಯೋ ತೆಕ್ಕೊಂಡು ಹೋಗ್ತಿದ್ದೀವಿ, ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊತಿದೆ. ಬಟ್ ಐ ಥಿಂಕ್ ಜಸ್ಟ್ ನಾರ್ಮಲ್ ಟ್ರಕ್ ಮಾಡಿದ್ರೆ ಜಾಸ್ತಿ ಹೊತ್ತು ಆಗಲ್ಲ. ಸೊ ಆಗಿದೆ ಆ್ಯಕ್ಚುಲಿ ಇವತ್ತೇನಾದರೂ ಎಲ್ಲ ಕಾಲೇಜ್ ಹುಡುಗರು ಸಂಡೇ ಬರೀ ಬೆಂಗಳೂರು ಹೌಸು ಹಾಗೆ ಟ್ರಕ್ ಮಾಡ್ತಾ ಮುಂದೆ ನಮಗೆ 16th ಸೆಂಚುರಿ ವಿಜಯನಗರ ಎಂಪೈರ್ ಟೈಮಲ್ಲಿ ಕಟ್ಸಿರುವ ಕೋಟೆಗಳು, ಅದರ ರೂಯಿನ್ಸ್ಗಳು ಎಲ್ಲ ಸಿಕ್ತು. ಅದೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಹೋದ್ವಿ. ಇದು ಮುಖ ನೋಡಿದ್ರ ಇದ್ರದ್ದು? ಇದು ಆನೆ, ಓಕೆ. ಇದು ದಂತ ಆನೆ, ಇದು ನವಿಲು. ನೋಡ್ರಿ, ಈ ಕಾಲು ಮತ್ತೆ ಮುಂದೆ ಕಾಲು ಚಿರತೆ. ಓಕೆ, ಇದು ಯಾರಿದ್ ಮಾಡ್ಸಿರೋದು ಅಂದ್ರೆ ಏನಾದ್ರು ಇದೆಯಾ? ಹಳೆ ಕಾಲದಲ್ಲಿ ಕೆತ್ತಿರ್ತಾರೆ ಅಷ್ಟೇನೆ. ಇದೇ ತಡ ಹೈಕ್ ಮಾಡ್ಕೊಂಡು ಹೋದಾಗ ನಮಗೆ ಇನ್ನ 5 ಲೇಕ್ ಆ್ಯಂಡ್ ಪಾಂಡ್ ಸಿಗುತ್ತೆ. ಅದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಗೈಸ್. ಹೀಗೆ ಟ್ರಕ್ ಮಾಡ್ತಾ ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಆದಮೇಲೆ ಟ್ರಕ್ಕಿನ ಲಾಸ್ಟ್ ಪಾಯಿಂಟ್ ವಾಚ್ ಟವರಿಗೆ ಬಂದ್ವಿ. ಈ ವಾಚ್ ಟವರಿಂದ ಸುತ್ತಮುತ್ತದ ಎಲ್ಲ ಹಿಲ್ಸ್ ಇರಲಿ ಅಥವಾ ಫಾರೆಸ್ಟೇ ಇರಲಿ ಸಖತ್ತಾಗಿ ಕಾಣುತ್ತೆ. ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಗೈಸ್, ನೀವಂತೂ ಒಂದ್ಸತಿ ಇಲ್ಲಿ ಬರಲೇಬೇಕು. ಕಂಪ್ಲೀಟಾಗಿ ಈಗ ನಮ್ಮ ಟ್ರಕ್ ಮುಗ್ದಿದೆ. ಟಾಪಲ್ಲಿ ಈ ಥರದ್ದು ಒಂದು ಸ್ಟ್ರಕ್ಚರ್, ಏನು ವಾಚ್ ಟವರ್, ಇದು ವಾಚ್ ಟವರ್ ಥರ ಒಂದು ಸ್ಟ್ರಕ್ಚರ್ ಇದೆ. ಸೊ ದಟ್ಸ್ ಹೌ ಇಟ್ ಈಸ್, ಬ್ಯೂಟಿಫುಲ್ಲು. ಆ್ಯಕ್ಚುಲಿ 45 ಮಿನಿಟ್ಸಲ್ಲೇ ಮುಗಿಸ್ಬೋದು, ಬಟ್ ನಾವು ಫೋಟೋ ವಿಡಿಯೋ ತೆಕ್ಕೊಂಡು ಆಲ್ಮೋಸ್ಟ್ 2 hours ಮಾಡಿದ್ದೀವಿ. ಸೊ ಇಟ್ಸ್ ಬ್ಯೂಟಿಫುಲ್, ಆದರೆ ಸಖತ್ತಾಗಿದೆ. ಸುತ್ತಮುತ್ತ ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡು ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂತ ನಾವು ನಮ್ಮ ಸ್ನ್ಯಾಕ್ಸ್ನೆಲ್ಲ ತೆಗೆದ್ವಿ. ನಾವೀಗ ಪಿಕ್ನಿಕ್ ಮಾಡಕ್ಕೆ ಬಂದಿದ್ದೀವಿ. ಏನೇ ತಿನ್ನೋ ವಸ್ತು ತೊಗೊಂಬಂದ್ರು ಪ್ಲಾಸ್ಟಿಕ್ ಅಥವಾ ಏನೇ ಇದ್ರೂ ರಿಟರ್ನ್ ವಾಪಸ್ ನಿಮ್ಮ ಜೊತೆ ತೊಗೊಂಡೋಗ್ಬೇಕು. ದಟ್ಸ್ ಹೌ ಯು ಶುಡ್ ಬಿ. ಓಕೆ, ನೇಚರ್ನ ಎಂಜಾಯ್ನೂ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಸ್ಪಾಯ್ಲ್ ಮಾಡಬಾರ್ದು. ರೈಟ್ ಗೈಸ್? ಎಸ್ ಬಾಸ್. ಹೌದು ಕೊಡಿ ಸಾಕು. ಹೌದು ಅದೇನು, ಹೌದು ಒಲಿಯಾ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಧೀರ ಸ್ವಾಮಿ. ಇಷ್ಟೇ ಸುಟ್ಕೊಂಡಿದ್ದೀರಾ ನೀರು ತಿರೋದು. ಅದೇ ಖುಷಿಗೆ, ಐಡಿಯಾ ಕೊಟ್ಟು ಖುಷಿಗೆ ಬಿಸ್ಕೊಡ್ತಾವ್ರೆ. ಕ್ವಾ 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 ಕ್ವಾ. ಇವಾಗ ತುಮಕೂರಿನಲ್ಲೇ ವರ್ಲ್ಡ್ ಫೇಮಸ್ ಆಗಿರೋ ಧೀರಜ್ ಕುಮಾರ್ ಅವರು ಕಚ್ಚಾ ಮ್ಯಾಂಗೋತಿನ ವಿಡಿಯೋ ಮಾಡ್ತಿದ್ದಾರೆ. ನಂದು ತಾಯಿಯ ಗುಣ ನಿಂದು ಅದೆಂತದು ಬರೋರಲ್ಲಿ ಒಂದೇ ಒಂದು ಮನವಿ, ಹೋಳಿ ಮಕ್ಕಳ ಯಾರು ಪ್ಲಾಸ್ಟಿಕ್ಗಳನ್ನ ಬಿಸಾಕ್ ಹೋಗ್ಬೇಡ್ರಿ. ಜಯಂತ್ ಅವರು ಡ್ರೋನ್ ತಂದಿದ್ರು, ಡ್ರೋನ್ ಶಾಟ್ಸ್ನು ತೆಕ್ಕೊಂಡ್ವಿ, ಸಖತ್ ಮಜಾ ಬಂತು. ನೀವು ಕೂಡ ಬಂದು ಇಲ್ಲಿ ಈ ಥರನೇ ಸಖತ್ತಾಗಿ ಬೆಟ್ಟದ ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಜಾ ಉಡಾಯಿಸಬಹುದು. ರಿಟರ್ನ್ ಇಳಿತಾ ನಿಮಗೆ ಸುತ್ತುಕೋಟೆನೂ ನೋಡಬಹುದು, ಸಕ್ಕದಾಗಿದೆ ಅದು ಕೂಡ.
ಹಾಗೆ ನಾವು 12th ಸೆಂಚುರಿ ಹೊಯ್ಸಳರು ಕಟ್ಸಿರೋದ ಬಸವಣ್ಣನ ಗುಡಿ ಕೂಡ ನೋಡ್ಬೋದು ಅಲ್ಲಿಂದನೇ. ಸೊ ಅಲ್ಲೊಂದು ಟೆಂಪಲ್ ಥರ ಇದೆ, ಒಳಗಡೆ ಯಾವ ವಿಗ್ರಹನೂ ಇಲ್ಲ, ಏನೂ ಇಲ್ಲ. ಗೈಸ್ iPhone 17 Pro ಅಲ್ಲಿ ಮಾಡ್ತಿರೋದು ಮಾರೆ ನೀವು. ಝೂಮ್ ಅಲ್ಲಿ ಮಂಟಪ ಕಾಣ್ತಿದೆ. ವಾವ್! ಅಂತೂ ಇಂತೂ ನಮ್ಮ ಟ್ರಕ್ ಮುಗೀತು, ವಾಪಸ್ ಇಳಿತಿದ್ದೀವಿ. ಈ ವಿಡಿಯೋ ಚೆನ್ನಾಗಿತ್ತು, ರೀಲ್ಸ್ನೂ ಹಾಕ್ತೀವಿ, ಎಲ್ಲರೂ ವಿಡಿಯೋನೂ ಹಾಕ್ತಿರ್ತೀನಿ. ಐ ಹೋಪ್ ಯು ಗೈಸ್ ಲವ್ ದ ವಿಡಿಯೋ. ಇದೇ ಥರ ಕಂಟೆಂಟ್ಸ್ಗೆ ನಾವು 4 ಜನದ ಪೇಜ್, 4 ಜನ ಅಲ್ಲ, ಟೋಟಲ್ 4 ಜನದ ಪೇಜ್ನು ಫಾಲೋ ಮಾಡಿ. ಧೀರಜ್ ಬ್ಲಾಗ್ಸ್ ಗೊತ್ತು, ನಂದಿ ಶೆಟ್ಟಿ, ಅಡ್ವೆಂಚರ್ ಪಯಣಿಗ ಆ್ಯಂಡ್ ಅನ್ಪ್ಲಗ್ ಕನ್ನಡತಿ ಇವರು. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಬಾಯ್ ಗಾಯ್ಸ್. ಬಾಯ್ ಹೇಳಿ. ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. See you from